ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಅಡುಗೆ ಮನೆ ಕ್ಲೀನಿಂಗ್ನ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ, ಜಿರಳೆಗಳು ಸಣ್ಣ ಸಣ್ಣ ಹುಳಗಳೆಲ್ಲ ಅಡುಗೆ ಮನೆಯಲ್ಲಿ ಬರ್ತಾ ಇದ್ರೆ ಅದನ್ನು ಯಾವ ಥರ ತಡೆಗಟ್ಬೋದು, ಏನಾದರೂ DIY ಇದ್ರೆ ತೋರಿಸಿ ಅಂತ ಈ ವಿಡಿಯೋದಲ್ಲಿ ಒಂದು ಫ್ಲೋರ್ ಕ್ಲೀನರ್ನ ತೋರಿಸ್ತಾ ಇದ್ದೀನಿ. ಅದು ಫ್ಲೋರ್ ಕ್ಲೀನಿಂಗ್ಗೆ ಮಾತ್ರನೇ ಅಲ್ಲ, ಅಡುಗೆ ಮನೆಯಲ್ಲಿ ಬರುವಂಥ ಜಿರಳೆಗಳ ಕಾಟದಿಂದ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಕಿಚನ್ ಕ್ಲೀನಿಂಗ್ ಜೊತೆಗೇನೆ ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿರೋದಕ್ಕೆ, ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಕಾರಣ ಏನು ಅಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ವ್ಯೂ ಈ ಥರ ಇದೆ. ಕೆಲವೊಂದು ತರಕಾರಿ ಎಲ್ಲ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಕೌಂಟರ್ ಮೇಲೆ ಇಟ್ಕೊಂಡಿದ್ದೀನಿ. ಕಬೋರ್ಡ್ಸ್ ಇರ್ಬೋದು ಅಥವಾ ಕ್ಯಾಬಿನೆಟ್ಸ್ ಇರ್ಬೋದು, ಕೌಂಟರ್, ಚುಮ್ನಿ, ಸ್ಟವ್, ಫ್ರಿಡ್ಜ್ ಇದೆಲ್ಲದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಎಫೆಕ್ಟಿವ್ ಆಗಿರುವಂತಹ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣ. ಮೇಯ್ನಾಗಿ ನಾನು ಫ್ಲೋರ್ ಕ್ಲೀನಿಂಗ್ಗೋಸ್ಕರ ಈ ಲಿಕ್ವಿಡ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಚಳಿ ಮತ್ತು ಮಳೆಗಾಲದಲ್ಲಿ ಸಣ್ಣ ಸಣ್ಣ ಸ್ಪೈಡರ್ ವೆಬ್ಸ್ ಅನ್ನೋದು ಜಾಸ್ತಿ ಕಾಣಿಸ್ಕೊಳ್ತಾ ಇರುತ್ತೆ. ಮನೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಡುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಬೆಸ್ಟ್ ಅಂತ ಹೇಳ್ಬೋದು. ಮೊದಲು 2 ಲೀಟರಷ್ಟು ನಾನು ಫಿಲ್ಟರ್ ವಾಟರ್ನ ತೊಗೊಂಡಿದ್ದೀನಿ. ವಾಟರ್ ಬಿಸಿ ಆಗೋಷ್ಟರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯಾಪ್ತಲಿನ್ ಬಾಲ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಫ್ರೇಗ್ರೆನ್ಸ್ಗೆ ತಕ್ಕಂಗೆ ನ್ಯಾಪ್ತಲಿನ್ ಬಾಲ್ಸ್ ಅನ್ನೋದು ಸಿಗುತ್ತೆ. ನಿಮಗೆ ಯಾವ ಫ್ರೇಗ್ರೆನ್ಸ್ ಇಷ್ಟನೋ ಆ ನ್ಯಾಪ್ತಲಿನ್ ಬಾಲ್ಸ್ನ ಇಲ್ಲಿ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 3 ದೊಡ್ಡದಾಗಿರುವಂಥ ನ್ಯಾಪ್ತಲಿನ್ ಬಾಲ್ಸ್ನ ಒಂದು ಕವರಲ್ಲಿ ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಕೋರ್ಸಾಗಿ ಪೌಡರ್ ಮಾಡ್ಕೊಳ್ತೀನಿ. ಈ ಪೌಡರ್ನ ಬಿಸಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಇನ್ನೂ ಸ್ವಲ್ಪ ಬಿಸಿ ಆಗಬೇಕು, ತೀರಾ ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿ ಆದರೆ ಸಾಕು. ಯೂಶುವಲಿ ವೈಟ್ ಕಲರ್ ನ್ಯಾಪ್ತಲಿನ್ ಬಾಲ್ಸ್ ಆದರೆ ಬಿಸಿ ನೀರಲ್ಲಿ ಹಾಕಿದ ಕೂಡಲೇ ಮೆಲ್ಟ್ ಆಗಿಬಿಡುತ್ತೆ. ಬಟ್ ಇದು ಸ್ವಲ್ಪ ಕಲರ್ ಬೇಸ್ಡ್ ಆಗಿರೋದ್ರಿಂದ ತಳಭಾಗದಲ್ಲಿ ನಿಮಗೆ ಆ ಒಂದು ಕಲರ್ ಅನ್ನೋದು ಕಾಣಿಸ್ತಾ ಇದೆ. ಇದರಲ್ಲೇ ಒಂದು ಕ್ಯಾಪಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ತೊಗೊಳ್ತಾ ಇದ್ದೀನಿ. ಲಿಕ್ವಿಡ್ ಇಲ್ಲ ಅನ್ನೋದಾದರೆ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಒಂದು ಅರ್ಧ ಕಪ್ಪಷ್ಟು ವೆನಿಗರ್ ಕೂಡ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಕೂಡ ಹಾಕಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಡುಗೆ ಸೋಡಾ ಹಾಕಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ, ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿ. ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಪುಟ್ಟದಾಗಿರುವಂಥ ಪಾತ್ರೆನ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಆದಷ್ಟು ಕೇರ್ಫುಲ್ಲಾಗಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಎಲ್ಲ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಇನ್ನು ಟರ್ನ್ ಮಾಡ್ತಾ ಇದ್ದಷ್ಟು ನೊರೆ ಜಾಸ್ತಿನೇ ಫಾರ್ಮ್ ಆಗುತ್ತೆ. ಜಸ್ಟ್ ಒಂದ್ಸತಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಬಿಡಿ. ಅದು ಪೂರ್ತಿ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಜೋಡಿಸ್ಕೊಳ್ತೀನಿ. ಕರ್ಬೇವನ್ನ ನೀಟಾಗಿ ತೊಳೆದು ಒಣಗಕ್ಕಿಟ್ಟಿದ್ದೆ, ಇನ್ನು ಸ್ವಲ್ಪ ಡ್ರೈ ಆಗಬೇಕು. ಅಷ್ಟರಲ್ಲಿ ಉಳಿದಿರೋಂಥ ತರಕಾರಿಗಳನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ತೀನಿ. ಎರಡು ದಿನಕ್ಕೆ ಎಷ್ಟು ತರಕಾರಿ ಹಣ್ಣು ಬೇಕೋ ಅಷ್ಟು ಮಾತ್ರನೇ ಇಲ್ಲಿ ತರಿಸ್ಕೊಂಡಿದ್ದೀನಿ. ಫ್ರೂಟ್ಸ್ ಎಲ್ಲನೂ ಒಂದು ಬ್ರಾಸ್ ಟ್ರೇಯಲ್ಲಿ ಇಟ್ಕೊಂಡು ಈ ಥರ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ. ತರಕಾರಿ ಇಲ್ಲದೇ ಅಡುಗೆ ಮಾಡ್ಬೋದು, ಬಟ್ ಅದರಲ್ಲೂ ಮೇಯ್ನಾಗಿ ಟೊಮೊಟೊ ಈರುಳ್ಳಿ ಇಲ್ಲದೆ ಯಾವುದೇ ರೀತಿ ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಟೊಮೊಟೊನ ಜಾಸ್ತಿನೇ ತರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಐಕಿಯಾದಲ್ಲಿ ಕೆಲವೊಂದು ಬಾಸ್ಕೆಟ್ಸ್ನ ತೊಗೊಂಡಿದ್ದೆ, ಅದರಲ್ಲಿ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಇದೆ. ಇದರ ಲಿಂಕ್ನ ತುಂಬ ಜನ ಕೇಳ್ತಾ ಇರ್ತೀರ, ಟ್ಯಾಗ್ ಮಾಡೋಕ್ಕಾಗಲ್ಲ. ಜಸ್ಟ್ ನಾನು ಅಮೆಝಾನ್ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಇದರ ಲಿಂಕ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಫ್ರಿಜ್ಜಲ್ಲಿ ನಾನು ಯಾವ ಥರ ತರಕಾರಿಗಳನ್ನ ಜೋಡಿಸ್ತೀನಿ ಅನ್ನೋದು ಈಗಾಗಲೇ ಕೆಲವೊಂದು ವಿಡಿಯೋಸ್ಲಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಫ್ರಿಡ್ಜ್ ಸ್ಟೋರೇಜ್ಗೋಸ್ಕರ ಇಲ್ಲಿ ನಾನು ಗ್ಲಾಸ್ ಕಂಟೈನರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಕಂಟೈನರಲ್ಲಿ ಒಂದು ಟಿಶ್ಯೂನ ಹಾಕ್ಬಿಟ್ಟು ಆಮೇಲೆ ಈ ಥರ ಕೊತ್ತಂಬರಿ ಸೊಪ್ಪಿರ್ಬೋದು ಅಥವಾ ನಾರ್ಮಲ್ ಪಾಲಕ್ಕೆಲ್ಲ ಕೂಡ ಇದೇ ಥರನೇ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊಪ್ಪುಗಳನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀರಾ ಅನ್ನೋದಾದರೆ ಯಾವುದೇ ಕಾರಣಕ್ಕೂ ಕೂಡ ವಾಶ್ ಮಾಡಬಾರ್ದು. ಸ್ವಲ್ಪ ವೆಟ್ನೆಸ್ ಇದೆ ಅಂದರೂ ಕೂಡ ಇಮ್ಮಿಡಿಯೇಟಾಗಿ ಸೊಪ್ಪುಗಳೆಲ್ಲ ಸ್ಪಾಯ್ಲ್ ಆಗೋ ಚಾನ್ಸ್ ಇರುತ್ತೆ. ಇನ್ನು ಕೆಲವು ಬ್ಲೂಬೆರಿ ಎಲ್ಲ ತೊಗೊಂಡು ಬಂದಿದ್ವಿ, ಆ ಬಾಕ್ಸ್ನ ಕೂಡ ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೊಪ್ಪು ತರಕಾರಿ ವೇಸ್ಟ್ ಎಲ್ಲನೂ ಹಾಕೊಳ್ಳೋದಕ್ಕೋಸ್ಕರ ಒಂದು ಮ್ಯಾಟ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ಮನೆಯಲ್ಲೇ ಅಕ್ಕಿ ಚೀಲದಿಂದ ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ನಾನು ಝೀರೋ ಕಾಸ್ಟ್ ಆರ್ಗನೈಸೇಷನ್ ಅನ್ನೋ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಬೋದು. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಿಪ್ಸ್ನ ನೀವು ಆ ವಿಡಿಯೋದಲ್ಲಿ ನೋಡ್ತೀರಾ. ಈ ಮ್ಯಾಟ್ ಮೇಲಿರುವಂಥ ವೇಸ್ಟ್ ಎಲ್ಲನೂ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ವಾಟರಿಂದ ಆದ್ರೂ ವಾಶ್ ಮಾಡ್ಬೋದು, ಇಲ್ಲ ವೆಟ್ ವೈಪ್ಸಿಂದ ನೀಟಾಗಿ ವೈಪ್ ಮಾಡ್ಕೊಳ್ಬೋದು. ಸ್ವೀಟ್ ಪೊಟೊಟೋಸ್ ಕೂಡ ತೊಗೊಂಡು ಬಂದಿದ್ವಿ, ಅದರಲ್ಲಿ ಮಣ್ಣೆಲ್ಲ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಈ ಥರ ನೆನೆಸಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ. ಅಷ್ಟರಲ್ಲಿ ಲಿಕ್ವಿಡ್ ಕೂಡ ಸ್ವಲ್ಪ ಕೂಲ್ ಆಗಿದೆ. ಕೂಲ್ ಆಗಿರುವಂಥ ಲಿಕ್ವಿಡ್ನ ನಾನಿಲ್ಲಿ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಈ ಒಂದು ಲಿಕ್ವಿಡ್ ಫ್ಲೋರ್ ಕ್ಲೀನಿಂಗ್ಗೆ ಬೆಸ್ಟಾಗಿ ವರ್ಕ್ ಮಾಡುತ್ತೆ. ಯೂಶುವಲಿ ಸ್ಪೈಡರ್ ವೆಬ್ಸ್ ಅಥವಾ ಗೂಡು ಕಟ್ಟುವಂಥ ಹುಳಗಳು ಮಳೆ ಮತ್ತು ಚಳಿಗಾಲದಲ್ಲಿ ಮನೆ ಒಳಗಡೆ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತವೆ. ಹೊರಗಡೆ ವೆದರ್ ಸ್ವಲ್ಪ ಕೂಲಾಗಿ ಇರೋದ್ರಿಂದ ಮನೆ ಒಳಗಡೆ ಬಂದು ಸೇರ್ಕೊಳ್ತಾ ಇರ್ತವೆ. ಅವುಗಳನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಲಿಕ್ವಿಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನ್ಯಾಪ್ಥಲಿನ್ ಬಾಲ್ಸ್ನ ಯೂಸ್ ಮಾಡಿರೋದ್ರಿಂದ ಅದರ ಫ್ರೇಗ್ರೆನ್ಸಿಂದ ಈ ಗೂಡು ಕಟ್ಟುವಂಥ ಹುಳಗಳು ಮನೆ ಒಳಗಡೆ ಅಟ್ರಾಕ್ಟ್ ಆಗದಿರ ಇರುತ್ತೆ. ಮತ್ತು ಈ ವೆನಿಗರ್ ಯೂಸ್ ಮಾಡಿರೋದ್ರಿಂದ ಅದರ ಸ್ಮೆಲ್ಲಿಂದ ಕೂಡ ಸಣ್ಣ ಸಣ್ಣ ಇರುವೆಗಳು ಕೂಡ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಅಡುಗೆ ಸೋಡಾ ಯೂಸ್ ಮಾಡಿರೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಡಿಟರ್ಜೆಂಟ್ ಲಿಕ್ವಿಡ್ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಈ ಲಿಕ್ವಿಡ್ ಯಾವ ತರ ಯೂಸ್ ಮಾಡ್ಬೋದು ಅಂತ ಹೇಳೋದಾದ್ರೆ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಇಲ್ಲಿ ಕ್ಲಾತ್ ಮೇಲೆ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ ವಾಲ್ಸ್ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಬಟ್ ನ್ಯಾಪ್ಥಲಿನ್ ಬಾಲ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಕಿಚನ್ ಆಗಿರೋದ್ರಿಂದ ಫುಡ್ ಪಾರ್ಟಿಕಲ್ಸ್ ಜೊತೆಗೆ ಮಿಕ್ಸ್ ಆಗಬಾರ್ದು ಅನ್ನೋದ್ರಿಂದ ನಾನಿಲ್ಲಿ ಕ್ಲಾತ್ ಮೇಲೆ ಸ್ಪ್ರೇ ಮಾಡಿಕೊಂಡು ಆ ಬಟ್ಟೆಯಿಂದನೇ ಎಲ್ಲ ಕಡೆ ವೈಪ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಬ್ರು ಸಣ್ಣ ಸಣ್ಣ ಜಿರಳೆಗಳೆಲ್ಲ ಬರಬಾರ್ದು ಅನ್ನೋದ್ರಿಂದ ನ್ಯಾಪ್ಥಲಿನ್ ಬಾಲ್ಸ್ನ ಡೈರೆಕ್ಟ್ ಆಗಿ ಕಬೋರ್ಡ್ ಒಳಗಡೆ ಇಡ್ತಾ ಇರ್ತಾರೆ. ಬಟ್ ಅದರ ಫ್ರೇಗ್ರೆನ್ಸ್ ಒಂದು ತುಂಬಾ ಕಾನ್ಸಂಟ್ರೇಟೆಡ್ ಇರುತ್ತೆ. ಕೆಲವೊಬ್ರಿಗೆ ಅದರ ಫ್ರೇಗ್ರೆನ್ಸ್ ಇಷ್ಟ ಆಗದೆ ಕೂಡ ಇರ್ಬೋದು. ಅಂತ ಅವರು ಈ ಥರ ಲಿಕ್ವಿಡ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದು ಫ್ಲೋರ್ ಕ್ಲೀನಿಂಗು ಕೂಡ ಯೂಸ್ ಮಾಡ್ಬೋದು, ಕ್ಲೋಸೆಟ್ ಒಳಗಡೆ ಕ್ಲೀನಿಂಗು ಕೂಡ ಯೂಸ್ ಮಾಡ್ಬೋದು. ಬಟ್ ಯುಟೆನ್ಸಿಲ್ಸ್ ಒಳಗಡೆ ಬೀಳದೆ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಅಡುಗೆ ಪದಾರ್ಥಗಳ ಜೊತೆಗೆ ಯಾವುದೇ ರೀತಿ ಮಿಕ್ಸ್ ಆಗದಿರೋ ಥರ ನೋಡಿಕೊಂಡು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಲಿಕ್ವಿಡ್ನ ಕ್ಯಾಬಿನೆಟ್ ಔಟರ್ ಲೇಯರ್ ಮಾತ್ರನೇ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡಿದ್ದೀನಿ. ಯಾಕಂದರೆ ಹೊರಗಡೆ ಮಾತ್ರ ಇರುವೆಗಳು ಸಣ್ಣ ಸಣ್ಣದು ಕಾಣಿಸ್ಕೊಳ್ತಿತ್ತು. ಅದಕ್ಕೋಸ್ಕರ ಒಂದು ವೇಳೆ ನಿಮ್ಮ ಕ್ಯಾಬಿನೆಟ್ಸ್ ಒಳಗಡೆ ಕೂಡ ಜಿರಳೆಗಳು ಕಾಣಿಸ್ಕೊಳ್ತಿದೆ, ಇರುವೆಗಳು ಕಾಣಿಸ್ಕೊಳ್ತಿದೆ ಅನ್ನೋದಾದರೆ ಈ ಲಿಕ್ವಿಡ್ನ ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಕೂಡ ವೈಪ್ ಮಾಡ್ಕೊಳ್ಬೋದು. ಚಿಮ್ನಿ ಫಿಲ್ಟರ್ನ ಕೂಡ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಚಿಮ್ನಿಯ ಒಳಗಡೆ ಡ್ರಮ್ ಎಲ್ಲ ಏನಿರುತ್ತೆ ಆ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಸ್ಟವ್ನ ಪಕ್ಕಕ್ಕೆ ಇಟ್ಬಿಟ್ಟು ಲಿಕ್ವಿಡ್ನ ಸ್ಪ್ರೇ ಮಾಡಿ ಮತ್ತೆ ನಾನು ಸ್ಕ್ರಬ್ಬರ್ಗೆ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಒಂದ್ಸತಿ ಎಲ್ಲ ಕಡೆ ಕೂಡ ಸ್ಕ್ರಬ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಅಷ್ಟರಲ್ಲಿ ಸುತ್ತಮುತ್ತಲಿರುವಂತಹ ವಾಲ್ಸ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ತೀನಿ. ಯೂಶುವಲಿ ಚಿಮ್ನಿಯಲ್ಲಿ ಫಿಲ್ಟರ್ಸು ಮತ್ತು ಈಗ ತೋರಿಸ್ತಾ ಇದನ್ನೆಲ್ಲ ಈ ಒಂದು ಏರಿಯಾ ಸ್ವಲ್ಪ ಜಾಸ್ತಿನೇ ಜಿಡ್ಡಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಕ್ರಬ್ಬರ್ ಸಹಾಯದಿಂದ ಒಂದು 2-3 ಸತಿ ಸ್ಕ್ರಬ್ ಮಾಡಿ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಇದು ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಕ್ಲೀನಿಂಗ್ ಈಸಿನೇ ಆಗುತ್ತೆ. ಬಟ್ ಒಂದು ಸ್ಪಾರ್ಕ್ಲಿಂಗ್ ಶೈನಿಂಗ್ ಬೇಕು ಅನ್ನೋದಾದರೆ ಒಂದು 2-3 ಸತಿ ಆದ್ರೂ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇಂಟ್ರೋದಲ್ಲಿ ಹೇಳ್ದಂಗೆ ಕೆಲಸಗಳನ್ನ ಆಕ್ಟಿವ್ ಆಗಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಓವರ್ ಫುಡ್ ಎಲ್ಲ ಕೂಡ ನಾನು ಈ ಒಂದು ಹಾಟ್ ಪಾಟ್ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀನಿ. ಅದನ್ನೆಲ್ಲ ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ತೀವಲ್ವ ಅದು ಫುಡ್ ಒಳಗಡೆ ಹೋಗಬಾರ್ದು ಅನ್ನೋದ್ರಿಂದ. ಮಿಕ್ಸಿ ಮೇಲೂ ಕೂಡ ವಿಡಿಯೋದಲ್ಲಿ ತೋರಿಸ್ದಂಗೆ ಇದೇ ಲಿಕ್ವಿಡ್ನ ಸ್ಪ್ರೇ ಮಾಡಿ ಮೈಕ್ರೋಫೈಬರ್ ಕ್ಲಾತಿಂದ ಕ್ಲೀನ್ ಮಾಡ್ತಾ ಇದ್ದೀನಿ. ಡೈಲಿ ಬೇಸಿಸ್ ಮೇಲೆ ಮಿಕ್ಸಿನ ಯೂಸ್ ಮಾಡ್ತೀರಾ ಅಂದರೆ ಒಂದ್ಸತಿ ಆದರೂ ವೈಪ್ ಮಾಡ್ತಾನೆ ಇರ್ತೀರಾ. ಅದೇ ನೀವು ರೇರಾಗಿ ಮಿಕ್ಸಿನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಮಿಕ್ಸಿಯ ತಳಭಾಗದಲ್ಲೆಲ್ಲ ಸಣ್ಣ ಸಣ್ಣ ಹುಳಗಳೆಲ್ಲ ಸೇರ್ಕೊಂಡಿರುತ್ತೆ ಅಲ್ವಾ, ಆ ಹುಳಗಳೆಲ್ಲ ಅಟ್ರಾಕ್ಟ್ ಆಗಬಾರ್ದು ಅನ್ನೋದಾದರೆ ಈ ಲಿಕ್ವಿಡ್ನ ನೀವು ಒಂದ್ಸತಿ ಯೂಸ್ ಮಾಡಿ ನೋಡಿ. ಇನ್ನು ಇದೇ ಲಿಕ್ವಿಡ್ನ ಸ್ವಲ್ಪ ಬಿಸಿ ಇರೋ ಥರ ನೋಡಿಕೊಂಡು ಈ ಥರ ಜಿಡ್ಡಾಗಿರುವಂಥ ಕಿಟಕಿ ಮೇಲೂ ಕೂಡ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಲಿಕ್ವಿಡ್ನ ಸ್ಪ್ರೇ ಮಾಡಿ ಆಮೇಲೆ ನಾನು ವಿಮ್ ಲಿಕ್ವಿಡ್ನ ಸ್ವಲ್ಪ ಸ್ಕ್ರಬ್ಬರ್ಗೆ ಹಾಕ್ಕೊಂಡು ಆ ಸ್ಕ್ರಬ್ಬರಿಂದ ಎಲ್ಲ ಕಡೆ ಕೂಡ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಮೈಕ್ರೋಫೈಬರ್ ಕ್ಲಾತಿಂದ ಒರೆಸ್ತಾ ಇದ್ದೀನಿ. ಈ ಥರ ಮಾಡೋದಾದರೆ ಒಂದು ಸ್ಪಾರ್ಕ್ಲಿಂಗ್ ಕ್ಲೀನಿಂಗ್ ಅನ್ನೋದು ಆಗುತ್ತೆ. ತುಂಬ ನೀಟಾಗಿ ಜಿಡ್ಡೆಲ್ಲನೂ ರಿಮೂವ್ ಆಗುತ್ತೆ. ವಿಡಿಯೋನ ನೀವು ಅಬ್ಸರ್ವ್ ಮಾಡೋದಾದರೆ 2 ಕ್ಲಾತ್ ಮಾತ್ರನೇ ನಾನು ಎಲ್ಲ ರೀತಿಯ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ಕ್ಲಾತ್ಸ್ನ ಮಧ್ಯದಲ್ಲಿ ಈ ಥರ ನೀಟಾಗಿ ವಾಟರಲ್ಲಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಒಂದು ಕಡೆ ಇರುವಂಥ ಜಿಡ್ಡೆಲ್ಲ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗೋ ಚಾನ್ಸ್ ಇರುತ್ತೆ. ಮೈಕ್ರೋವೇವ್ ಮೇಲಿಟ್ಟಿರುವಂಥ ಸ್ಪೈಸ್ ರ್ಯಾಕು ಈ ಜಾಡಿಗಳನ್ನೆಲ್ಲ ಕೂಡ ತೆಗೆದು ಕೆಳಗಡೆ ಇಟ್ಕೊಂಡು ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ವಿಂಡೋ ಸೈಡೇ ಆಗಿರೋದ್ರಿಂದ ಇಲ್ಲೆಲ್ಲ ಕೂಡ ಸ್ವಲ್ಪ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಆಗಾಗ ಇದನ್ನು ವೈಪ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಇಂಟ್ರೋಗೆ ಬರೋದಾದರೆ ಕಿಚನ್ ಯಾವಾಗಲೂ ಸ್ವಚ್ಛವಾಗಿರೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಮೆಥಡ್ನ ಫಾಲೋ ಮಾಡಿ ವೀಕ್ಲಿ ಒನ್ಸ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮೆಥಡ್ ಸೇಮೇ ಆದರೂ ಲಿಕ್ವಿಡ್ಸ್ನ ನಾನು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ನಾನು ಆ್ಯಕ್ಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಈ ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣ ಒಂದೇ,
ಕಿಚನ್ ಯಾವಾಗಲೂ ಒಂದೇ ವೇಯಲ್ಲಿ ಆರ್ಗನೈಸ್ ಮಾಡಿಕೊಂಡ್ರೆ ನೋಡೋಕ್ಕೂ ಬೋರಿಂಗ್ ಆಗ್ತಾ ಇರುತ್ತೆ, ಅಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಮೋಟಿವೇಟ್ ಇರಲ್ಲ. ಅದೇ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ನೋಡಿದ್ರೆ ಅಡುಗೆ ಮನೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸುಮಾರು ಸತಿ ಮೈಕ್ರೋವೇವ್ಗೋಸ್ಕರ ಒಂದು ಸ್ಟ್ಯಾಂಡನ್ನ ಯೂಸ್ ಮಾಡ್ತಿರ್ತೀನಿ, ಇನ್ನು ಕೆಲವೊಂದು ಸರಿ ಯೂಸ್ ಮಾಡ್ತಿರಲ್ಲ. ಕೆಲವೊಂದು ಸರಿ ನಾನು ಸ್ಟವ್ ಪಕ್ಕದಲ್ಲಿರುವಂಥ ಕಾರ್ನರ್ ರ್ಯಾಕ್ನ ಚೇಂಜ್ ಮಾಡ್ತಿರ್ತೀನಿ. ಇದರಿಂದ ಒಂದು ಸ್ವಲ್ಪ ಚೇಂಜಸ್ ಅನಿಸುತ್ತೆ, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಈಗ ನಾನು ಸದ್ಯಕ್ಕೆ ಮೈಕ್ರೋವೇವ್ ಸ್ಟ್ಯಾಂಡನ್ನು ತೆಗೆದಿಟ್ಟಿದ್ದೀನಿ. ಮೈಕ್ರೋವೇವ್ ಮೇಲೆ ತುಂಬ ಜಾಸ್ತಿ ಐಟಮ್ಸ್ ಏನು ಇಟ್ಕೊಂಡಿಲ್ಲ, ಅದನ್ನೆಲ್ಲ ಕೂಡ ನಾನು ಕ್ರಾಕರಿ ಯೂನಿಟ್ ಅಂತ ಒಂದು ಬಾಸ್ಕೆಟ್ನ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ ಕೌಂಟರ್ ಕ್ಲೀನಿಂಗ್ ಎಲ್ಲನೂ ಮುಗೀತು, ಎಲ್ಲ ವಸ್ತುಗಳನ್ನ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಈ ಜಾಡಿಗಳನ್ನ ನಾನು ಮೈಕ್ರೋವೇವ್ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದರ ಮೇಲೆ ಇಟ್ಕೊಂಡಿದ್ದೆ. ಈಗ ಸ್ಟ್ಯಾಂಡ್ ರಿಮೂವ್ ಮಾಡಿರೋದ್ರಿಂದ ಇಲ್ಲಿ ನೋಡ್ತಾ ಇರುವಂಥ ಸೆರಾಮಿಕ್ ಜಾಡಿಗಳನ್ನ ನಾನು ಈ ಕಾರ್ನರ್ ರ್ಯಾಕ್ ಏನಿದೆ, ಅಂದರೆ ಕಿಚನಲ್ಲಿ ನಾನು ಸೈಡ್ಗೆ ಒಂದು ಸ್ಟವ್ ಪಕ್ಕದಲ್ಲಿ ರ್ಯಾಕ್ ಇಟ್ಟಿದ್ದೀನಲ್ವ, ಆ ರ್ಯಾಕಲ್ಲೇ ಸೆಟ್ ಮಾಡ್ಕೊಳ್ತೀನಿ. ಅಡುಗೆ ಮನೆ ಅಥವಾ ಮನೆ ಯಾವುದೇ ಒಂದು ಕಾರ್ನರ್ನ ನ್ಯಾಚುರಲ್ ಆಗಿ ಡೆಕೋರ್ ಮಾಡಬೇಕು ಅಂದರೆ ಇಂಡೋರ್ ಪ್ಲಾಂಟ್ಸ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಇಂಡೋರ್ ಪ್ಲಾಂಟ್ಸ್ ಜೊತೆಗೆ ವುಡನ್ ರ್ಯಾಕ್ಸ್ ಅಥವಾ ವುಡನ್ ಟೇಬಲ್ ಇದ್ದರೆ ಇನ್ನೂ ಎತ್ನಿಕ್ ಲುಕ್ನ ಆ್ಯಡ್ ಮಾಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನಾನು ಕೆಲವೊಂದು ಚನ್ನಪಟ್ಟಣದ ಗೊಂಬೆಗಳನ್ನ ಕೂಡ ಇಟ್ಕೊಂಡಿದ್ದೀನಿ ಡೆಕೋರ್ ಪೀಸಸ್ ಆಗಿ. ಇನ್ನು ಈ ಒಂದು ಕಾರ್ನರಲ್ಲಿ ಸ್ವಲ್ಪ ಜಿಡ್ಡು ಜಾಸ್ತಿನೇ ಆಗ್ತಿರುತ್ತೆ, ಅದರಿಂದ ರಿಟರ್ನ್ ಗಿಫ್ಟಲ್ಲಿ ಬಂದಿರುವಂಥ ಆರ್ಟಿಫಿಷಿಯಲ್ ಪ್ಲಾಂಟ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಯೂಶ್ವಲಿ ಅಡುಗೆ ಮನೆಯಲ್ಲಿ ಜಿಡ್ಡು ಜಾಸ್ತಿ ಇರೋ ಕಾರಣ ಸಣ್ಣ ಸಣ್ಣ ಇರುವೆಗಳು ಗೋಡೆ ಮೇಲೆ ಕಬೋರ್ಡ್ಸ್ ಮೇಲೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ ಅಲ್ವಾ. ಸೊ ಅದರಿಂದ ವಿಡಿಯೋದಲ್ಲಿ ತೋರಿಸಿರೋಂಥ ಲಿಕ್ವಿಡ್ನೇ ಕ್ಲಾತ್ ಮೇಲೆ ಸ್ಪ್ರೇ ಮಾಡಿಕೊಂಡು ಎಲ್ಲ ಕಡೆ ಕೂಡ ವೈಪ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಜಿರಳೆಗಳು ಎಂಟ್ರಿ ಆಗುವಂಥದ್ದೇ ಅಂಡರ್ ಸಿಂಕ್ ಏರಿಯಾದಲ್ಲಿ ಮತ್ತು ಕೆಳಗಡೆ ಕಬೋರ್ಡ್ಸ್ ಎಲ್ಲ ಏನಿರುತ್ತೆ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಆಗಿ ಮತ್ತೆ ಮೇಲ್ಭಾಗದಲ್ಲೆಲ್ಲ ಕೂಡ ಹರಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಒಂದು ಜಿರಳೆ ಕಾಣಿಸ್ಕೊಂಡ್ರು ಕೂಡ ಅದರ ಸಲೈವ ಎಲ್ಲೆಲ್ಲಿ ಸ್ಪ್ರೆಡ್ ಆಗುತ್ತೋ ಅಲ್ಲೆಲ್ಲ ಕೂಡ ಜಿರಳೆಗಳು ಕಾಣಿಸ್ಕೊಳ್ಳೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಕೆಲವು ಮನೆಗಳಲ್ಲಿ ಡೇ ಟೈಮಲ್ಲಿ ಜಿರಳೆಗಳು ಕಾಣಿಸಿಲ್ಲ ಅಂದರೂ ನೈಟಲ್ಲಿ ಕಿಚನ್ ಲೈಟ್ ಆನ್ ಮಾಡಿದ ಕೂಡಲೇ ಎಲ್ಲ ಕಡೆ ಜಿರಳೆ ಕಾಣಿಸ್ತಿರುತ್ತೆ ಅಲ್ವಾ, ಅಂತ ಅವರು ಈ ಲಿಕ್ವಿಡ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಆಗಲೇ ನೆನೆಸಿಟ್ಟಿದ್ದಂಥ ಗೆಣಸನ್ನ ತೊಳೆದು ಬೇಯಿಸಕ್ಕಿಟ್ಟು ಮತ್ತೆ ಕಿಚನ್ ಕ್ಲೀನಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಗೆಣಸಿಂದ ಒಂದು ಟೇಸ್ಟಿಯಾಗಿರುವಂತಹ ಡೆಸರ್ಟ್ ರೆಸಿಪಿನ ಮಾಡ್ಬೋದು. ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಎಲ್ಲೋ ಇನ್ಕ್ಲೂಡ್ ಮಾಡಿದ್ದೀನಿ, ಅದರ ಲಿಂಕ್ ಕೊಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಇನ್ನೊಂದು ಸಾರಿ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಗೆಣಸು ಹೆಲ್ತ್ಗೂ ಕೂಡ ಒಳ್ಳೆಯದು. ಅಷ್ಟರಲ್ಲಿ ನಾವು ಮಾಡಿಟ್ಟಿದ್ದಂಥ ಲಿಕ್ವಿಡ್ ಪೂರ್ತಿ ತಣ್ಣಗಾಗಿದೆ. ಈಗ ನಾನು ಬಾಟಲ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡು ಕೂಡ ವೆನಿಗರ್ ಬಾಟಲ್ಸೇ. ಈ ಲಿಕ್ವಿಡ್ನ ಡೈಲಿ ಬೇಸಿಸ್ ಮೇಲೆ ಫ್ಲೋರ್ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತೀನಿ. ಇನ್ನು ಆಗಲೇ ಹೇಳ್ದಂಗೆ ನ್ಯಾಪ್ಥಲಿನ್ ಬಲ್ಸ್ ಕಲರ್ಸ್ ಆಗಿರೋದ್ರಿಂದ ತಳಭಾಗದಲ್ಲಿ ಈ ಥರ ಲೇಯರ್ ಅನ್ನೋದು ಕಟ್ಕೊಂಡಿರುತ್ತೆ. ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡ್ನ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳಿಂದನೇ ಯಾವ ಥರ ತಯಾರಿ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಇರುತ್ತೆ, ಒಂದ್ಸರಿ ಚೆಕ್ ಮಾಡಿ. ಇದೇ ಲಿಕ್ವಿಡ್ನ ಫ್ರಿಜ್ ಮೇಲೂ ಕೂಡ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಫ್ರಿಜ್ ಮೇಲೆ ಫ್ರೂಟ್ ಬೌಲ್ನ ಇಟ್ಟಿರ್ತೀನಿ, ಅದರಿಂದ ಈ ಸಣ್ಣ ಸಣ್ಣ ಇರುವೆಗಳನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಈ ಲಿಕ್ವಿಡ್ನ ಫ್ರಿಜ್ ಮೇಲೆ ಫ್ರಿಜ್ ಸುತ್ತಲೂ ಕೂಡ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಇರುವೆಗಳೆಲ್ಲ ಕಾಣಿಸ್ಕೊಳ್ದಿರ ಇರುತ್ತೆ. ಫ್ರಿಜ್ ಒಳಗಡೆ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಬಾರ್ದು. ಅಷ್ಟರಲ್ಲಿ ಕರಿಬೇವು ಕೂಡ ಪೂರ್ತಿ ಡ್ರೈ ಆಗಿದ್ದು ಅದನ್ನು ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲನೂ ಮುಗ್ದಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ. ಕಿಚನ್ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈಗ ಕಿಚನಲ್ಲಿ ಯೂಸ್ ಮಾಡುವಂಥ ಕ್ಲಾತ್ಸ್ನ ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದನೇ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ಥರ ತಯಾರಿ ಮಾಡ್ಬೋದು, ಅದೇ ಲಿಕ್ವಿಡಿಂದ ಅಡುಗೆ ಮನೆನ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.